पूज्याय राघवेन्द्राय सत्यधर्मरताय च ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಕಮಾನ್ ಒಳಗ್ ಬಂದಿ ಸ್ಟೇಟ್ ಹೋಗಿ ಲೆಫ್ಟ್ ಹೋದ್ರ ವೆಹಿಕಲ್ ಪಾರ್ಕಿಂಗ್ ಮಾಡ್ಲಕ್ಕ ಪ್ಲೇಸ್ ಅದ. ಬೃಂದಾವನ ಪಾರ್ಕಿಂಗ್ ಇದು ಅದ ನೋಡ್ರಿ. ತುಂಗಭದ್ರಾ ನದಿ, ಮಂಚಲಮ್ಮ ಸನ್ನಿಧಿ, ಗುಡಿ ಒಳಗೆ ಸಣ್ಣದಾಗ್ ಒಂದು ನಿಮ್ಗ ಮ್ಯೂಸಿಯಂ ನೋಡ್ಲಕ್ ಸಿಗ್ತದ. ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಹೋಗೋದ್ಕಿಂತ ಮೊದಲು ಇಲ್ಲಿ 13 ವರ್ಷಗಳ ಕಾಲ ಜಪ ತಪ ಅನುಷ್ಠಾನ ಹೋಮ ಹವನ ಮಾಡಿದ್ರು. ಈ ಗುಡಿ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟ್ಯಾರ. ಕೆಲವೊಂದ್ಸಲ ಈಗ ಬಿ ಮುಂಜಾನೆ ರಾಯರು ಈ ನದಿಯಲ್ಲಿ ಸ್ನಾನ ಮಾಡಿ ಬರೋ ಹೆಜ್ಜೆಗಳು ಕಾಣಿಸ್ತಾವಂತ. ಗುಡಿದು ಲೆಫ್ಟ್ ಸೈಡ್ ದಾಗ ದಾಸೋಹ ಭವನ ಅದ. ಗುಡಿದು ಟೈಮಿಂಗ್ಸ್ ಮುಂಜಾನೆ 6 ಹಿಡಿದು ಮಧ್ಯಾಹ್ನ 2 ತಕ ಓಪನ್ ಇರುತ್ತೆ. ಆಮೇಲೆ ಸಂಜಿಪರಿ 4 ಹಿಡಿದು ರಾತ್ರಿ 9 ತಕ. ಪೂರಿ ಜಗನ್ನಾಥ್ ಗುಡಿ ಹೋಗೋ ಪ್ಲಾನ್ ಮಾಡೀನಿ. ಕೋಲ್ಹಾಪುರ ಮಹಾಲಕ್ಷ್ಮಿ ಗುಡಿದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ. ರಿಟರ್ನ್ ಬರ್ಬೇಕಾದ್ರೆ ನೀವು ದಾರಿಯಲ್ಲಿ ಹನುಮಂದಿರ ಗುಡಿ ನೋಡಬಹುದು. ಇಲ್ಲಿ ಗಂಡ್ಸ್ ಮಕ್ಕಳು ಮ್ಯಾಲಿನ ಶರ್ಟ್ ಕಳೆದು ಒಳಗ್ ಹೋಗ್ಬೇಕಾಗತ್ತ. ರಾಘವೇಂದ್ರ ಸ್ವಾಮಿ ಅವರು ಸಜೀವವಾಗಿ ಬೃಂದಾವನ ಸೇರ್ಕೊಳ್ತಾರ. ಇಲ್ಲಿ 700 ವರ್ಷಗಳ ಕಾಲ ಇಲ್ಲೇ ಇದ್ದು ಕಷ್ಟ ಅಂತ ಬಂದಾಗ ಜನರಿಗೆ ಅನುಗ್ರಹ ಮಾಡ್ತಾರ. ಈಗ 354 ವರ್ಷ ಆಯ್ತು. ನಮಸ್ಕಾರ ಎಲ್ರಿಗೂ. ನಾ ಇವತ್ ಬಂದಿದ್ದು ಮಂತ್ರಾಲಯದಾಗಿರೋ ರಾಘವೇಂದ್ರ ಸ್ವಾಮಿ ಗುಡಿಗೆ. ಇದು ಅದ ನೋಡ್ರಿ ತುಂಗಭದ್ರಾ ನದಿ. ನೀವ್ ಇನ್ಕೆ ಸ್ನಾನ ಮಾಡದೆ ಬಂದ್ರ ಇಲ್ಲಿ ಬಂದು ಸ್ನಾನ ಮಾಡಿ ಗುಡಿಗೆ ಹೋಗ್ಬೋದು. ಗುಡಿದ ರೈಟ್ ಸೈಡ್ ದಾಗೆ ಈ ನದಿ ಅದ. ಇಲ್ಲಿ ಸುತ್ತಮುತ್ತ ಬಹಳಷ್ಟು ಕಚರ ಬಿಸಾಕ್ಯಾರ. ಈ ತರ ಮಾಡೋದು ನಾವು ಆದಷ್ಟು ಸ್ಟಾಪ್ ಮಾಡ್ಬೇಕು. ಇಲ್ಲೇ ಲೆಫ್ಟ್ ಸೈಡ್ ದಾಗ ನಮಗ ಬೃಂದಾವನ ಪಾರ್ಕಿಂಗ್ ಕೂಡ ಅದ. ನಮ್ ವೆಹಿಕಲ್ ಪಾರ್ಕ್ ಮಾಡಬಹುದು. ಇಲ್ಲೇ ನದಿ ಒಳಗ ಒಂದ್ ನಂದಿ ಮೂರ್ತಿ ಕಾಣತ್ತರಿ. ಸ್ವಲ್ಪ ಜೂಮ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಯಾವ ತರ ಅದ ಅಂತ. ನಾ ಮನಿಲಿಂದ ಆಲ್ರೆಡಿ ಸ್ನಾನ ಮಾಡ್ಕೊಂಡೇ ಬಂದಿನಿ. ಸೊ ನೀವೇನ್ರ ಕಲಬುರ್ಗಿಲಿಂದ ಬರ್ಲಕ್ ಪ್ಲಾನ್ ಮಾಡತ್ತೀರಿ ಅಂದ್ರೆ ಸಾಕಷ್ಟು ಟ್ರೈನ್ಗಳು ಅವ ಮಾರ್ನಿಂಗ್. ಸೊ ಇಲ್ಲಿ ಬರ್ತಿಕ್ಕೆ ನೀವು ಶೇರಿಂಗ್ ಆಟೋ ಸಿಗ್ತಾವ್ರಿ. ಶೇರಿಂಗ್ ಆಟೋ ತಗೊಂಡು ಗುಡಿಗೆ ಬರ್ಬೋದು. ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋದೇವ್ ಅಂದ್ರೆ ಗುಡಿ ಕಡೆ ಹೋಗ್ಬೋದ್ರಿ. ಇವಾಗ ನಾ ಗುಡಿ ಕಡೆ ಹೋಗ್ತೀನಿ. ನದಿಯಿಂದ ನೀವು ಗುಡಿ ಹೋಗ್ಬೇಕಾದ್ರ ದಾರಿಯಲ್ಲಿ ಸೈಡಿಗೆ ನೋಡ್ಬೋದು ಆ ಕಡೆ ಮತ್ತೆ ಈ ಕಡೆ ಪೇಂಟಿಂಗ್ಸ್ ಎಲ್ಲ ಮಾಡಿದಾರ. ಈ ದಾರಿಲಿಂದ ಹೋಗ್ಬೇಕಾದ್ರೆ ನಮಗ್ ಫಸ್ಟ್ ಕಾಣದೆ ಈ ಮಂಚಲಮ್ಮ ಗುಡಿ. ಇವಾಗ ಗುಡಿ ಒಳಗ್ ಬಂದ್ಬಿಟ್ಟು ಲೈನ್ದಾಗ ನಿಂತೇನೆ. ಫಸ್ಟ್ ಟೈಮ್ ನಾ ಇಷ್ಟೊಂದು ದೊಡ್ಡದ ಫ್ಯಾನ್ ನೋಡತ್ತೀನ್ರಿ. ದರ್ಶನ ಮುಗಿಸ್ಕೊಂಡು ಇಲ್ಲೇ ಬಾಜುನೆ ತೀರ್ಥ ಮತ್ತು ಅಕ್ಷಾಂತೆ ಕೊಡ್ತಾ ಇದ್ರು. ಅದು ತಗೊಂಡು ಇಲ್ಲಿ ಬಾಜುನೆ ಒಂದ್ ಸಣ್ಣದ್ ಮ್ಯೂಸಿಯಂ ತರ ಅದ ರೀ. ಆ ಮ್ಯೂಸಿಯಂ ನೋಡ್ತಾ ಇದ್ದೀನಿ ಇವಾಗ. ನಾ ಬಂದಿದ್ದು ಶನಿವಾರ. ಅಷ್ಟೊಂದೇನ್ ರಶ್ ಇರ್ಲಿಲ್ಲ. ಇಲ್ಲಿ ನೋಡ್ಬೋದು ನೀವು ಕ್ಯೂ ಅಷ್ಟೊಂದೇನ್ ರಶ್ ಇಲ್ಲ. ಆ ಕಡೆ ಕಾರ್ನರ್ಲಿಂದ ಒಳಗ್ ಹೋಗ್ಬೋದು, ನೀವು ಇಲ್ಲಿಂದ ಒಳಗ್ ಹೋಗ್ಬೋದು. ಇಲ್ಲಿಂದ ಒಳಗ್ ಹೋದ್ರಿ ಅಂತಂದ್ರೆ ಸ್ವಲ್ಪ ದೇವ್ರಿಗೆ ಸಮೀಪಲಿಂದ ನೋಡ್ಬೋದು ನೀವು. ಗುಡಿ ಒಳಗ ಕೆಲವೊಂದ್ ಕಡೆ LED ಸ್ಕ್ರೀನ್ಗಳವ. ಅದ್ರೊಳಗ ಪೂಜಾ ಮತ್ತು ಅಭಿಷೇಕ್ ಮಾಡೋದು ನೋಡ್ಬೋದು ನಾವಿಲ್ಲಿ. ಗುಡಿದ ಒಳಗ್ ನೆಲದ ಮೇಲೆ ಎಲ್ಲಾ ಕಡೆ ರಂಗೋಲಿದು ಪೇಂಟಿಂಗ್ ಕೂಡ ಮಾಡ್ಯಾರ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಯಾಕೆ ಇಷ್ಟೊಂದು ಲೈನ್ ಅದ ಅಂದ್ರೆ ಇಲ್ಲಿ ತೀರ್ಥ ಮತ್ತು ಅಕ್ಷಾಂತೆ ಕೊಡ್ಲತ್ತಾರ.
ಸೊ ಇದು ಆಗಿತ್ತು ನೋಡ್ರಿ ರಾಘವೇಂದ್ರ ಸ್ವಾಮಿ ಮಠದ್ದು ಒಳಗಿನ ವಿಡಿಯೋ. ಇವಾಗ ನಾ ನೆಕ್ಸ್ಟ್ ಬಂದಿದ್ದು ಅನ್ನಪೂರ್ಣ ಭೋಜನ ಶಾಲಾ ಅಂತಾರ ಇದಕ್ಕ. ಇಲ್ಲಿ ನೀವು ಪ್ರಸಾದ್ ತಗೊಳ್ಬಹುದು. ಇದು ಎಲ್ಲಿ ಬರ್ತದ ಅಂತಂದ್ರ ನೀವು ಗುಡಿಲಿಂದ ಲೆಫ್ಟ್ ಹೋದ್ರ ಇದು ಅನ್ನಪೂರ್ಣ ಭೋಜನ ಶಾಲಾ ಅದ. ಈ ಹಾಲು ಬಹಳಷ್ಟು ದೊಡ್ಡದ. ಇಲ್ಲಿ ಜಾಸ್ತಿ ಜನ ಬಂದ್ರು ಆರಾಮ್ ಸರಿ ಪ್ರಸಾದ ತಗೊಳ್ಬಹುದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಇದರ ಅರ್ಥ ಏನಂತಂದ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ. ಅವರು ಸತ್ಯ ಮತ್ತು ಧರ್ಮದಲ್ಲಿ ಸದಾ ತೊಡಗಿರುವವರು, ಭಕ್ತರಿಗೆ ಕಲ್ಪವೃಕ್ಷದಂತಾಗಿದ್ದಾರೆ. ಅಂದ್ರ ಯಾವ ಆಸೆಯನ್ನಾದರೂ ಈಡೇರಿಸುವವರು ಮತ್ತು ನಮಸ್ಕಾರ ಮಾಡುವವರಿಗೆ ಕಾಮಧೇನುವಿನಂತಾಗಿದ್ದಾರೆ. ಅಂದ್ರ ಎಲ್ಲಾ ಕೋರಿಕೆಗಳನ್ನು ಪೂರೈಸುವವರು. ಅವರು ಪೂಜ್ಯರು, ಧರ್ಮನಿಷ್ಠರು, ಭಕ್ತರ ಆಶ್ರಯಸ್ಥರು, ಆಶೀರ್ವಾದದ ಮೂಲರು. ನಾವ್ ಈ ಕಮಾನ್ಲಿನ್ ಒಳಗ್ ಹೋಗ್ತಿಕೆ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಗಾಡಿ ಮೇಲೆ ಬಹಳಷ್ಟು ಸುಂದರವಾದ ಪೇಂಟಿಂಗ್ಸ್ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಸಮುದ್ರ ಮಂಥನ ಸ್ಟೋರಿದ್ ಒಂದು ಪೇಂಟಿಂಗ್ ಅದ. ಮತ್ತ ಮುಂದ ವಿಷ್ಣುವಿನ ದಶಾವತಾರದ್ದು ಪೇಂಟಿಂಗ್ಸ್ ಅವ, ರಾಮಾಯಣದ ಪೇಂಟಿಂಗ್ಸ್ ಅವ. ಇವಾಗ ಒಂದು ಪೇಂಟಿಂಗ್ ನ ತೋರಿಸ್ತಾ ಹೋಗ್ತೀನಿ. ನೀವು ಗುಡಿ ಒಳಗ್ ಬರ್ಬೇಕಾದ್ರೆ ಈ ಲೆಫ್ಟ್ ಸೈಡ್ ಅಲ್ಲಿರೋ ಬ್ಯೂಟಿಫುಲ್ ವಾಲ್ ಪೇಂಟಿಂಗ್ಸ್ ನೋಡ್ಕೊತಾ ಬರ್ಬೋದು. ಒಳಗ್ ದರ್ಶನ ಮಾಡ್ಬಿಟ್ಟು ಹೋಗೋ ಪರಿ ರೈಟ್ ಸೈಡ್ ಅಲ್ಲಿರೋ ಪೇಂಟಿಂಗ್ಸ್ ನೋಡ್ಬೋದು. ಇವಾಗ ನಾನ್ ನಿಮಗ ರೈಟ್ ಸೈಡ್ ಅಲ್ಲಿರೋ ವಾಲ್ ಪೇಂಟಿಂಗ್ಸ್ ತೋರಿಸ್ತೀನಿ. ಪೂರಿ ಜಗನ್ನಾಥ್ ಟೆಂಪಲ್ ನ ಹೋಗೋ ಪ್ಲಾನ್ ಮಾಡತ್ತೀನಿ. ಇನ್ ಕೇಸ್ ಹೋದ ಅಂತಂದ್ರೆ ನಾ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ದಾಗ ಹಾಕ್ತೀನಿ. ಕೋಲ್ಹಾಪುರ್ ಮಹಾಲಕ್ಷ್ಮಿ ಪೇಂಟಿಂಗ್ ನೋಡ್ಬೋದು ನೀವು ಇಲ್ಲಿ. ಆಲ್ರೆಡಿ ನಾ ಕೋಲ್ಹಾಪುರ್ ಮಹಾಲಕ್ಷ್ಮಿ ಗುಡಿಗೆ ಹೋಗಿನಿ. ಅದ್ರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ದಾಗ ಅದ.
ರಾಘವೇಂದ್ರ ಸ್ವಾಮಿ ಅವರು ಸಜೀವವಾಗಿ ಬೃಂದಾವನ ಸೇರ್ಕೊಳ್ತಾರ ಇಲ್ಲಿ ಮಂತ್ರಾಲಯದಾಗ. ಈಗ್ಲೂ ಜೀವಂತವಾಗಿ ಕುಂತಾರ. 700 ವರ್ಷಗಳ ಕಾಲ ಇಲ್ಲೇ ಇದ್ದು ಜನರಿಗೆ ಕಷ್ಟ ಅಂತ ಬಂದಾಗ ಅನುಗ್ರಹ ಮಾಡ್ತಾರ. ಈಗ 354 ವರ್ಷ ಆಯ್ತು ಬೃಂದಾವನ ಸೇರಿ. ರಾತ್ರಿ ಟೈಮ್ದಾಗ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರ, ನೋಡ್ಲಕ್ ಬಹಳಷ್ಟು ಸುಂದರವಾಗಿ ಕಾಣ್ತದ. ಇದು ಆಗಿತ್ತು ನೋಡ್ರಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಗುಡಿದು ಕಂಪ್ಲೀಟ್ ವಿಡಿಯೋ. ಇವಾಗ ನಾನು ಪಾರ್ಕಿಂಗ್ ಏರಿಯಾ ಕಡೆ ಹೋಗ್ಲತ್ತೀನಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಗುಡಿ ದರ್ಶನ ಮಾಡ್ಕೊಂಡು ನಾನ್ ಬಂದಿದ್ದು ಶ್ರೀ ಅಭಯಾಂಜನೇಯ ಹನುಮಂದಿರ ಗುಡಿಗೆ. ಸೊ ಇದು ಆನ್ ದ ವೇದಾಗೆ ಬರ್ತದ. ಈ ಹನುಮಂದಿರ ಗುಡಿ ಎದುರೇ ಶ್ರೀರಾಮನ ಸ್ಟ್ಯಾಚ್ಯೂ ನಮಗ್ ನೋಡ್ಲಕ್ ಸಿಗ್ತದ ಇಲ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ. ಈ ಮಂತ್ರವನ್ನ ಬರೆದಿದ್ದು ಅಪ್ಪಣ್ಣಾಚಾರ್ಯರು. ಇವ್ರು ಯಾರು ಅಂತಂದ್ರ ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯರು. ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಲಯ ಹೋಗೋಕ್ಕಿಂತ ಮೊದಲು 13 ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರ ಜೊತೆ ಇರ್ತಾರ. ಇದೇ ಕಟ್ಟಿ ಮೇಲೆ ರಾಘವೇಂದ್ರ ಸ್ವಾಮಿ ಅವರು ಜಪ ತಪ ಅನುಷ್ಠಾನ ಹೋಮ ಹವನ ಮಾಡಿದ್ರು. ಇಲ್ಲಿರೋದು ಏಕಶಿಲಾ ಬೃಂದಾವನ. ಇದು ಕಟ್ಸಿದ್ದು ರಾಘವೇಂದ್ರ ಸ್ವಾಮಿ ಶಿಷ್ಯ ಅಪ್ಪಣ್ಣಾಚಾರ್ಯರು ಕಟ್ಸ್ತಾರ. ರಾಘವೇಂದ್ರ ಸ್ವಾಮಿ ಅವರು ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ಕೊಟ್ಟಿರುವ ಬೃಂದಾವನ ಇದು. ಈಗ ಬಿ ಮುಂಜಾನೆ ಸುಮಾರು 4:04ವರೆಗೆ ರಾಘವೇಂದ್ರ ಸ್ವಾಮಿ ಅವರು ಸ್ನಾನ ಮಾಡಿ ಬರೋ ಕಾಲ್ ಹೆಜ್ಜೆಗಳು ಕಾಣಿಸ್ತಾವಂತ. ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿಂದ ಹೋಗಿ ಮಂತ್ರಾಲಯದಾಗ ಸಜೀವವಾಗಿ ಬೃಂದಾವನ ಸೇರ್ಕೊಳ್ತಾರ. 700 ವರ್ಷಗಳ ಕಾಲ ಜೀವಂತವಾಗಿ ಕುಂತಿ ಯಾರ್ ಕಷ್ಟ ಅಂತ ಬರ್ತಾರ ಅವ್ರಿಗೆ ಅನುಗ್ರಹ ಮಾಡ್ತಾರ. ಈಗ 354 ವರ್ಷ ಆಯ್ತು, ಇನ್ನೂ 300 ವರ್ಷಗಳ ಕಾಲ ಅಲ್ಲೇ ಇರ್ತಾರ.
ರಾಘವೇಂದ್ರ ಸ್ವಾಮಿ ಅವರ ಏಕಶಿಲಾ ಬೃಂದಾವನ ನೋಡಿ ಇಲ್ಲಿ ಮ್ಯಾಲ್ ಬಂದ್ರ ಇಲ್ಲಿ ಬಿಚ್ಚಲಮ್ಮ ದೇವಸ್ಥಾನ ಅದ. ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರ ಇದು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗ್ಯದ.